ತನಕ ಹೋಗಲಿಲ್ಲ. ಅದಕ್ಕೆ ಕಾರಣ ಕೂಡ ಕೆಲವೊಂದು ನಿಮ್ಮ ಹಿಂದೆ ಇದ್ದಂತಹ ಬೆಂಬಲಿಗರೇ ಒಳಗಿಂದ ಒಳಗಡೆನೆ ಇವರು ಸೆಟ್ಲ್ಮೆಂಟ್ ಆಗಿದ್ದರು ಇಕ್ಬಾಲ್ ಅನ್ಸಾರಿ ಅವರು ಅನ್ನೋಂಥ ಆರೋಪಗಳು ಕೂಡ ಸಾರ್ವಜನಿಕರಲ್ಲಿ ಬಿತ್ತಾ ಇದ್ದಾರೆ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ಈಗ ನಾನು ಸರಿಯಾಗಿ ಪ್ರಚಾರಕ್ಕೆ ಹೋಗಲಿಲ್ಲ ಅಂತ ಹೇಳ್ಬಿಟ್ಟು ಆ ಪ್ರಚಾರ ಮಾಡಿದವ್ರು ಯಾರು? ನಾನು ಪ್ರಚಾರಕ್ಕೆ ಹೋಗಲಿಲ್ಲ ಅಂಥೇಳಿ ಪ್ರಚಾರ ಮಾಡಿರ್ತಕ್ಕಂಥವ್ರು ಇದೇ ಗಾಲಿ ಜನಾರ್ದನ್ ರೆಡ್ಡಿಗೆ ದುಡ್ಡು ತಗೊಂಡು, ಸಹಜ ನನ್ನ ಸುತ್ತಮುತ್ತಲ ಇದ್ದಿರಲ್ಲ, ಇವು ಬ್ಲಾಕ್ ಅಧ್ಯಕ್ಷ ಅವ್ರು ಯಾರ್ಯಾರು ಮಾಡಿದ್ದೀವಿ ಇವರೆಲ್ಲ ದುಡ್ಡು ತಗೊಂಡು ಎಲ್ಲರಿಗೆ ನಾನೇನು ಕೆಲಸ ವಹಿಸ್ಕೊಡ್ತಿದ್ದೆ, ಅವರೆಲ್ಲ ಜೀರೋ ಇದು ಮಾಡ್ತಿದ್ರು, ಹೋಗ್ಲಿಕ್ಕೆ ಅವರು ಹೋಗ್ತಿದ್ದಿಲ್ಲ. ಆಮೇಲೆ ನಾನೆಲ್ಲ ರಿಪೋರ್ಟ್ ತೊಗೊಳ್ತಿದ್ದೆ, ಅವರೆಲ್ಲ ದುಡ್ಡಿಗೆ ಬುಕ್ ಆಗಿದ್ರು. ಇವೆಲ್ಲ ಏನಂದರೆ ಅದಕ್ಕೆ ಹೇಳಿದೆ ನಾನು, ಇವೆಲ್ಲ ವಿಷಯಗಳು ಸ್ವಲ್ಪ ಭಾಳ ದೀರ್ಘ ಇದ್ದಾವೆ. ಇದು ಎಲ್ಲಿಂದ ಮತ್ತೆ ಇದರ ಲಿಂಕ್ ಹುಟ್ಟುತ್ತದೆ, ಈ ಲಿಂಕ್ ಎಲ್ಲಿಂದ ಆಯಿತು, ಇದೆಲ್ಲ ಸ್ವಲ್ಪ ಭಾಳ ಶಾರ್ಮ್ಸ್ ಹೇಳ್ಬೇಕಂದ್ರೆ ಈಗ ಅದು ಅಪ್ರಸ್ತುತ. ಈಗ ನಾನು ಹೇಳಿಬಿಟ್ರೆ ನಮ್ಮ ಗಂಗಾವತಿ ಜನರ ನೆನಪು 8 ದಿವಸಕ್ಕೆ ಏನಪ್ಪ ಮರೆತು ಬಿಡ್ತಾರೆ. ಬಹಳ ಗಂಭೀರವಾಗಿರ್ತಕ್ಕಂಥ ವಿಷಯ ಇದು. ಈಗ ಜನಾರ್ದನ್ ರೆಡ್ಡಿಗೆ ಗಂಗಾವತಿ ಜನ ಆಶೀರ್ವಾದ ಮಾಡಿ MLA ಮಾಡಿದರು. ಇದೇ ಜನಾರ್ದನ್ ರೆಡ್ಡಿ 15-20 ವರ್ಷ ಹಿಂದೆ ಆದಿತ್ಯ ಫೈನಾನ್ಸ್ ಮುಖಾಂತರ ಗಂಗಾವತಿ ಜನರಿಗೆ ಪಂಗನಾಮ ಹಾಕಿದ್ರು. ಹೌದಾ? ಯಾರು ಪಂಗನಾಮ ಹಾಕಿದ್ದಾರೆ ಅವ್ರಿಗೇನೆ ಜನ ಏನಪ್ಪ ಅಂದರೆ ಮತ ಹಾಕಿ ಗೆಲ್ಸಿದ್ರು. MLA ಆದ ನಂತರ ಗಾಲಿ ಜನಾರ್ದನ್ ರೆಡ್ಡಿ ಜೈಲಿಗೆ ಹೋದರು 3-4 ತಿಂಗಳ. ಹೌದಲ್ವಾ? ನಾನು ಹೇಳಿದೆ ಅವ್ರು ಡಸ್ಟ್ಬಿನ್ ಹೋಗೋದು ಅಂತೇಳಿ ಅವ್ರು ಹೇಳಿದ್ರು. ಅದಕ್ಕಿಂತ ಮುಂಚೆ ನಾನು ಹೇಳಿದೆ ಗಾಲಿ ಜನಾರ್ದನ್ ರೆಡ್ಡಿ ನಂಬಕ್ಕೆ ಹೋಗಬೇಡಿ, ಅವ್ರು RSS ಬಿಟ್ಟಿಲ್ಲ, BJP ಬಿಟ್ಟಿಲ್ಲ. ಅವರು ಇಲ್ಲಿ ನಮ್ಮ ಜನ ಭಾಳಷ್ಟು ಮುಗ್ಧರಿದ್ದಾರೆ. ಗಂಗಾವತಿ ವಿಧಾನಸಭಾ ಕ್ಷೇತ್ರ ಇಲ್ಲಿ ಗೆದ್ಕೊಂಡು ಸೀದಾ ಬಳ್ಳಾರಿ ಎಂಟ್ರಿ ಹೊಡಿಬೇಕು. ಬಳ್ಳಾರಿ ಎಂಟ್ರಿ ಹೊಡೆದ ನಂತರ RSS BJPಗೆ ಹೋಗ್ಕೊಂಡ್ಬಿಡ್ಬೇಕು. ಅದಕ್ಕೆ ಅವ್ರು ಏನಂದ್ರು ಚುನಾವಣೆಯಲ್ಲಿ, ಗಾಲಿ ಜನಾರ್ದನ್ ರೆಡ್ಡಿ ನನ್ನ ರಕ್ತದ ಒಂದೇ ಒಂದು ಕಣದಲ್ಲಿ ಸಹಿತ RSS ಇಲ್ಲ, BJPನೂ ಇಲ್ಲ, ಈಗ ನಾನು ಭಾಳ ಸ್ವಚ್ಛ ಆಗಿದ್ದೀನಿ, ಭಾಳ ಸೆಕ್ಯುಲರ್ ಇದ್ದೀನಿ ಅಂತ ಹೇಳಿದರು. ಅವ್ರ ಕ್ಲಿಪ್ಪಿಂಗ್ಸ್ ಬೇಕಂದರೆ ತೆಗೆದು ನೋಡ್ಕೊಳ್ಳಿ. ಸರಿ, ಆಯಿತು. ಕೊಪ್ಪಳ ಈಗ ಅದರ ಬಗ್ಗೆ ಸಹಿತ ನಾನು ಈಗಲೇ ಏನು ಹೇಳಲಿಕ್ಕೆ ಅಸಾಧ್ಯ. ನಾನು ಕಾಂಗ್ರೆಸ್ ಪಕ್ಷದವನು, ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದೀನಿ, ಅರ್ಥ ಆಯ್ತಾ? ಅದ್ರ ಬಗ್ಗೆ ಯಾವುದೇ ವಿಚಾರಗಳು ಯಾವುದಿಲ್ಲ. ರೈಟ್ ನೌ ಐ ಕ್ಯಾನ್ ಸ್ಪೀಕ್, ಐ ಮೀನ್ ಕಾಂಗ್ರೆಸ್ ಓನ್ಲಿ. I can speak about Congress. ಕೊಪ್ಪಳಕ್ಕೆ ನಿಮ್ಮ ನಡೆ ತಮ್ಮದು ಕಾಂಗ್ರೆಸ್ JDS ಏನು ಯಾವುದು ರೀತಿ ಅದನ್ನ ಈಗ ಸಾಕಷ್ಟು ಮಂದಿ ಪಾಪ ನಿಮ್ಮ ಸಲಕ್ಕೆ ಹಾಕತ್ತಾರ. ನೀವು ಅಭಿವೃದ್ಧಿಯ ಅಧಿಕಾರರು JDS ಒಳಗಿರ್ತಕ್ಕಂಥ ಒಂದು ಇದೇನಲ್ಲ, ಕೆಲವು ವಿಷಯದ ಒಳಗೆ ನಿಮ್ಮನ್ನು ತುಳಿಲಿಕ್ಕೆ ಪ್ರಯತ್ನ ಮಾಡಿರ್ಬೋದು. ಒಂದು 5ನೇ ಕ್ಲಾಸ್ ಗೊತ್ತಾಗ್ತದೆ ಯಾವಾಗ ಒಬ್ಬ ಅಲ್ಪಸಂಖ್ಯಾತ ವ್ಯಕ್ತಿ ಇವತ್ತು